ಅಂದ್ರೆ ನಿಮ್ಗೆ ಪ್ರೊಡಕ್ಷನ್ ಹೌಸ್ ಅಥವಾ ಪ್ರೊಡ್ಯೂಸರ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಿಮ್ಗೆ ಸಿನಿಮಾ ರೀಚ್ ಆಗಲ್ಲ. ಹ್ಮ್. ಎಲ್ಲ ಒಂದ್ ಕಡೆ ನಮ್ದೆಲ್ಲ ಆ, ಒಂದು ಟೀಮ್ ಅಂದ್ರೆ ಎಲ್ಲಾ ಕ್ವಾಲಿಟಿ ಸೇರ್ಕೋಬೇಕು. ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಹ್ಮ್. ಒಳ್ಳೆ ಪ್ರೊಡ್ಯೂಸರ್ ಸಿಕ್ತಿರ್ಲಿಲ್ಲ. ಹ್ಮ್. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಒಳ್ಳೆ ಡೈರೆಕ್ಟರ್ ಸಿಕ್ತಿರ್ಲಿಲ್ಲ. ಹ್ಮ್. ಈ ತರ ಮಿಸ್ ಹೊಡಿತಾ ಇದೆ ಎಲ್ಲ ಕಡೆನು. ಹ್ಮ್. ಹ್ಮ್. ಐ ಮೀನ್ ಈಗ ಫಸ್ಟ್ ಸಿನಿಮಾ ನಾನು ಮಾಡಿದ್ದು ಹ್ಮ್. ಟಾಪ್ ಮೋಸ್ಟ್ ಲಿರಿಸಿಸ್ಟ್ಗಳು, ಟಾಪ್ ಮೋಸ್ಟ್ ಸಿಂಗರ್ಗಳು. ಹ್ಮ್. ಅಂದ್ರೆ ಆ ಆಲ್ಬಮ್ ಏನಾದ್ರು ಯಾರಾದ್ರೂ ಬೇರೆ 2-3 ಸಿನಿಮಾ ಮಾಡಿರೋ ಹೀರೋಗೋ ಅಥವಾ ಯಾವ್ದಾದ್ರು ನಮ್ ಗಣೇಶ್ ಸರ್ಗೆ ಆ ಸಿನಿಮಾ ಸಿಕ್ಬಿಟ್ಟಿದ್ರೆ, ಹ್ಮ್. ಐ ಥಿಂಕ್ ಹಾಡುಗಳು ಸಿಕ್ಬಿಟ್ಟಿದ್ರೆ ಆ ಸಿನಿಮಾ ಹಾಡುಗಳು ಹ್ಮ್. ಆ ಆಲ್ಬಮ್ ಅಲ್ಲೇ ಕ್ರೋರ್ಸ್ ಟುಗೆದರ್ ಬಿಸ್ನೆಸ್ ಆಗ್ಬಿಟ್ಟಿರೋದು ಅವಾಗ. ಓಕೆ. 2016ರಲ್ಲಿ ನಂದೊಂದು ಸಿನಿಮಾ ರಿಲೀಸ್ ಆಯ್ತು. ಹ್ಮ್. ಸರ್ ಶಂಕರ್ ಮಹಾದೇವ್ ಅವರು, ಅರ್ಮನ್ ಮಲಿಕ್ ಅವರು, ಪಲಕ್ ಮಂಚಲ್ ಅವರು, ನಮ್ಮ ಹ್ಮ್. ಡೈರೆಕ್ಟರ್ ಪ್ರೇಮ್ ಅವರು, ಇವರೆಲ್ಲ ಹಾಡಿದಾರೆ ನಮ್ಮ ಸಿನಿಮಾ. ಹ್ಮ್. 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 ಆಮೇಲೆ ಜಯಂತ್ ಕಾಯ್ಕಿಣಿ ಅವರು, ಕವಿರಾಜ್ ಸರ್, ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ರೈಟರ್ಗಳು. ಇವತ್ತಿಗೂ ಒಂದು ಸಾಂಗು ಪ್ಯಾಥ ಸಾಂಗ್ ಶಂಕರ್ ಮಹಾದೇವ್ ಸರ್ ಆಡಿದ್ದಾರೆ. ಹ್ಮ್. ಯಾರಿಗೆ ಯಾರು ಇಂತ ಮೇಲಿರೋ ಭಗವಂತ ಹ್ಮ್. ಮೊದಲೇನೆ ಗೀಜಿ ಬಿಡುವನ್. ಸರ್ ತುಂಬಾ ದೊಡ್ಡ ವೈರಲ್ ಆ ಸಾಂಗು. ಹ್ಮ್. ಆ ಸಾಂಗ್ ಹೀರೋ ಯಾರು, ಆ ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ ಜನಕ್ಕೆ. ಬಟ್ ಲಕ್ಷಾಂತರ ವ್ಯೂ ರೀಲ್ಸ್ ಆಗಿದೆ ಆ ಸಾಂಗು. ಹ್ಮ್. ಸೊ ಹಿಂಗೆ